ಕಂಬನಿ ತರಿಸುವ ಕಥೆಯನ್ನೊಮ್ಮೆ ಕೇಳಿ ಮನ ಮೌನ ಆವರಿಸುವುದು ಖಂಡಿತ. ಒಮ್ಮೆ ಅಜ್ಜಿಯೊಬ್ಬಳು ಒಂದು ಮನೆಯ ಮುಂದೆ ಭಿಕ್ಷೆ ಬೇಡುತ್ತಿದ್ದಳು. ಒಳಗಿನಿಂದ ಗರ್ಭಿಣಿಯೊಬ್ಬಳು ಅಜ್ಜಿಗೆ ಅನ್ನ ತಂದು ಕೊಟ್ಟಳು. ಅಜ್ಜಿಯವಳಿಗೆ ಎಷ್ಟು ತಿಂಗಳಮ್ಮ, ಮೊದಲ ಹೆರಿಗೆಯೋ ಎಂದು ಕೇಳಿದಳು. ಆಗ ಗರ್ಭಿಣಿಯು ಅಜ್ಜಿ ಹೌದು 6 ತಿಂಗಳು ಎಂದು ಉತ್ತರಿಸಿದಳು. ಆಗ ಅಜ್ಜಿ ಹೌದಾ, ಒಳ್ಳೆದಾಗ್ಲಮ್ಮ, ಹೆದರಬೇಡ, ನೋವೇನೂ ಆಗೋದಿಲ್ಲ ಎನ್ನುತ್ತಾ ಮಕ್ಕಳಿದ್ದು ಭಿಕ್ಷೆ ಬೇಡಿ ತಿನ್ನುವಾಗ ಆಗುವಷ್ಟು ನೋವು ಖಂಡಿತ ಆಗುವುದಿಲ್ಲ ಎಂದರು. ಇದನ್ನು ಕೇಳಿದ ಗರ್ಭಿಣಿಯ ಕಣ್ಣುಗಳು ತುಂಬಿಕೊಂಡವು. ನಿಜ ವಿಷಯವೇನೆಂದರೆ ತಾಯಿಯು ಮಕ್ಕಳನ್ನು ಬೆಳೆಸಲು ತನ್ನ ಜೀವವನ್ನು ತ್ಯಾಗ ಮಾಡುತ್ತಾಳೆ. ಆದರೆ ಮಕ್ಕಳು ತಾವು ಬದುಕಲು ತಾಯಿಯನ್ನು ಜೀವಂತ ಕೊಲ್ಲುತ್ತಾರೆ. ಎಷ್ಟೊಂದು ವ್ಯತ್ಯಾಸ ಅಲ್ವಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ತಾಯಿಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.